ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೋದಿ ಅವರು ಚಿನ್ನ ಬಳಕೆ ಕಡಿಮೆ ಮಾಡಿ ಪೆಟ್ರೋಲ್ ಡೀಸೆಲ್ ಅದನ್ನು ಬಳಕೆ ಮಾಡೋದನ್ನ ಮಿತವ್ಯಯ ಮಾಡಿ ಸಾರ್ವಜನಿಕ ವಾಹನಗಳಲ್ಲಿ ಪ್ರಯಾಣ ಬೆಳೆಸ್ಕೊಂಡು ಹೇಳಿದ್ದಾರೆ. ಈಗಾಗಲೇ ಇಡೀ ಚರ್ಚೆ ದೇಶ ತುಂಬ ಅದೇ ನಡೀತಿದಾರಲ್ಲ, ಏನು ಹೇಳೋದು ಅವಶ್ಯಕತೆ ಇಲ್ಲ. ಪರ ವಿರೋಧ ನಡೀತಾನೆ ಇದೆ. ಅವ್ರು ಡಿಪೆಂಡ್ ಮಾಡ್ತಿದ್ದಾರೆ, ನಾವು ಈ ಕಡೆ ವಿರೋಧ ಮಾಡ್ತಾ ಇದ್ದೀವಿ. ಅಂತಿಮವಾಗಿ ಜನ ಅದಕ್ಕೆ ಉತ್ತರ ಕೊಡಬೇಕು. ನಾವು ಕೊಡುವಂಥದ್ದೇನು ಇಲ್ಲ. ಅವಾಗೇನು ಹೇಳಿದಾರೆ ಅವರು? ಹಾಂ, ಇಂದಿರಾ ಗಾಂಧಿ, ಮನಮೋಹನ್ ಸಿಂಗ್, ಪಿ ಚಿದಂಬರಂ ಎಲ್ಲ ಹೇಳಿದ್ದಾರೆ ಸರ್, ಆರ್ಥಿಕತೆ ಸರಿದೂಕೊಂಡಿರ್ಬೇಕಂತ ಹೇಳಿದ್ರೆ ಚಿನ್ನ ಖರೀದಿ ಮಾಡಬೇಡಿ ಅಂತ ಆಗ್ಲಿಂದಲೂ ಕೂಡ ಕರೆ ಕೊಟ್ಕೊಂಡು ಬಂದಿದ್ರು. ಈಗ ಮೋದಿ ಅವರು ಕೂಡ ಕರೆ ಕೊಟ್ಟಿದ್ದಾರೆ ಅಂತ. ನೋಡೋಣ, ನಮ್ಮದು ಅವು ಯಾವ ಸಂದರ್ಭದಲ್ಲಿ ಕೊಡ್ತಾರೆ ಗೊತ್ತಿಲ್ಲ. ಹಿಂದೆ ಬಹುಶಃ ವಾರದಾಗ ಇಂದಿರಾ ಗಾಂಧಿ ಅವರು ಹೇಳಿರ್ಬೋದು, ವಾರ ಟೈಮಲ್ಲಿ. ಇಲ್ಲಿ ವಾರದನ್ನೇ ಮುಂದಿಟ್ಕೊಂಡು ಈ ಮೋದಿ ಅವರು ಹೇಳಿದಂಗೆ ಕಾಣ್ತೈತೆ. ಅಂತಿಮವಾಗಿ ನಾವೇನು ಹೇಳಿದ್ರು ಜನ ಅದಕ್ಕೆ ಅವರ ತೀರ್ಮಾನ ಮುಖ್ಯ. ನಾವು ರಾಜಕೀಯ ಪಕ್ಷ ಏನೇ ಹೇಳಿದ್ರು ಕೂಡ ಜನ ನಮ್ಮನ್ನು ವಾಚ್ ಮಾಡ್ತಾರೆ. ಅವ್ರ ತೀರ್ಮಾನ ಅಂತಿಮವಾಗಿ ಇರ್ತದೆ. ಏನು ತೊಗೊಳ್ತಾರೆ ನೋಡೋಣ. ಅಲ್ಲ ಸರ್, ಈಗ ಪ್ರಧಾನಿಗಳು ಹೇಳಿದ್ಮೇಲೆ ನಿಮ್ಮ ಸರ್ಕಾರದ ಒಂದು ಸ್ಟ್ಯಾಂಡ್ ಇರಬೇಕಲ್ಲ ಸರ್. ಒಂದು ವಿರೋಧ ಮಾಡ್ತೀರಾ, ಇಲ್ಲಾಂದ್ರೆ ನೀವು ಕೂಡ ಜನರಿಗೆ ಏನಾದರೂ ಈ ತರ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀರಾ? ಈಗ ಏನು ಅರಿವು ಮೂಡಿಸಲಿಕ್ಕೆ ಅವ್ರಲ್ಲಿ ಹೇಳಿದ್ರು ಕೆಲವು ಸತ್ಯಾಂಶ ಇರ್ಬೋದು, ಕೆಲವು ಆಗಲಿಕ್ಕೆ. ಈಗ ಪೆಟ್ರೋಲ್ ಡೀಸೆಲ್ ಅಂತ ಕಡಿಮೆ ಮಾಡಲಿಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ಹೋಗಬೇಕು, ಈ ಕಡೆಯಿಂದ ಹೋಗ್ಬೇಕು, ಬರಬೇಕು, ಆಫೀಸ್ಗೆ ಹೋಗ್ಬೇಕು, ಕೆಲಸಕ್ಕೆ ಹೋಗ್ಬೇಕು. ಅದನ್ನತ್ತಿ ಯಾರು ಮಾಡೋಕ್ಕೆ. ಇನ್ನು ವಿದೇಶ ಪ್ರವಾಸ ಯಾರು ಮುಂದೆ ಹಾಕ್ಬೋದು. ಚಿನ್ನ ಖರೀದಿ ಮಾಡೋರು ಯಾಕಂದರೆ ರೇಟ್ ಜಾಸ್ತಿ ಅಂತ ಎಲ್ಲರೂ ತೊಗೊಳ್ತಿದ್ದಾರೆ. ಮುಂದೆ ರೇಟ್ ಜಾಸ್ತಿ ಆಗುತ್ತೆ, ರೇಟ್ ಜಾಸ್ತಿ ಎಲ್ಲರೂ ಸ್ಟೋರ್ ಮಾಡ್ತಿದ್ದಾರೆ. ಸೊ ಅದನ್ನು ಸ್ಟಾಪ್ ಮಾಡ್ಬೋದು. ಕೆಲವೊಂದು ಮಾಡ್ಬೋದು, ಕೆಲವು ಮಾಡದೇ ಇರೋಕ್ಕಾಗುತ್ತೆ. ಕೆಲವೊಂದು ಮಾಡಲಿಕ್ಕಾಗಲ್ಲ. ಈಗ ಆಯಿಲ್ ಕಡಿಮೆ ಮಾಡಿದ್ರೆ ಆಯಿಲ್ ಬೇಕಾಗುವಷ್ಟು ಬೇಕಲ್ಲ. ತಿನ್ನಲಿಕ್ಕೆ ಆಯಿಲ್ ಬೇಕು, ಟ್ರಾನ್ಸ್ಪೋರ್ಟೇಷನ್ ಬೇಕು. ವಿದೇಶ ಪ್ರವಾಸ, ಚಿನ್ನ ಓಕೆ, ಅವ್ರವ್ರ ಇಷ್ಟ ಮಾಡ್ಬೋದು. ಅಷ್ಟನ್ನು ಪಾಲನೆ ಮಾಡಲಿಕ್ಕೆ ಅಸಾಧ್ಯ. ಅದು ಗೊತ್ತಿಲ್ಲ. ಅವರು ಮೋದಿಜಿ ಅವರು ಯಾವ ಕಾಲಕ್ಕೆ ಅದನ್ನು ಯಾವ ಸಂದರ್ಭ ಬಿಟ್ಟು ಅಂತ ಹೇಳಿದಾರೆ, ಅವ್ರಿಗೆ ಬಿಟ್ಟಿದ್ದು ಅದು. ಕಾಂಗ್ರೆಸ್ ಇರುವಂತಹ ರಾಜ್ಯಗಳ ಕುರಿತು ಒಂದಿಷ್ಟು ಮಾತುಕತೆಯನ್ನು ಮಾಡಿರುವಂತಹ ವೇದಿಕೆ ಮೇಲೆ ಕರ್ನಾಟಕದಲ್ಲಿ ಸಿಎಂ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಅಥವಾ ಬೇರೆಯವರು ಬಿಟ್ಕೊಡ್ತಾರೋ ಗೊತ್ತಿಲ್ಲ. ಕೇರಳದಲ್ಲೂ ಇದೇ ನಡೀತಿದೆ, ರಾಜಸ್ಥಾನದಲ್ಲೂ ಇದೇ ನಡೆದಿತ್ತು ಅಂತ ಒಂದು ವಿಚಾರವನ್ನ ಕರ್ನಾಟಕದಲ್ಲಿ ಪ್ರಸ್ತಾಪ ಮಾಡಿ ಹೋಗಿದ್ದಾರೆ. ಕರೆಕ್ಟ್. ಅದು ನಮ್ಮ ಆಂತರಿಕ ವಿಚಾರ, ಅದು ನಮ್ಮ ಇಂಟರ್ನಲ್ ಜಗಳ, ಅದು ಅಥವಾ ಇಂಟರ್ನಲ್ ಸಮಸ್ಯೆ. ಬೇರೆ ಪಕ್ಷದವ್ರು ಹೇಳುವಂಥದ್ದು ಅವಶ್ಯಕತೆ ಬರೋಲ್ಲ ರೀ. ಪ್ರಧಾನಮಂತ್ರಿ ಆಗಲಿ ಬೇರೆಯವರು, ಅದು ನಮ್ಮ ಇಂಟರ್ನಲ್ಲು ನಾವು ಸರಿ ಮಾಡ್ಕೊಳ್ತೀವಿ. ಹಿಂದೂ ಕೂಡ ಸಾಕಷ್ಟು ಬಾರಿ ಈ ರೀತಿ ಅವರು ಹೇಳಿದ್ದಾರೆ ಮೋದಿಜಿ ಅವರು. ಸೊ ಅದನ್ನು ಸರಿಪಡಿಸ್ಲಿಕ್ಕೆ ನಮ್ಮ ಹೈಕಮಾಂಡ್ ಇದೆ, ನಮ್ಮ ಪಕ್ಷ ಇದೆ, ಶಾಸಕಾಂಗ ಯೂನಿಟ್ ಇದೆ. ನಾವು ಮಾಡ್ಕೊಳ್ತೀವಿ. ಅದ್ರ ಬಗ್ಗೆ